ನನ್ನ ಮಗಳು ಬರ್ತ್ಡೇಯಲ್ಲಿ ಅವ್ರ ತಾತನೇ ಎಲ್ಲ ಅಡುಗೆನೂ ಮಾಡಿದ್ದು. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಚಿಂಚು ಬರ್ತ್ಡೇ ಕಂಟಿನ್ಯೂಷನ್ ವ್ಲಾಗ್. ಚಿಂಚು ಬರ್ತ್ಡೇ ಪಾರ್ಟ್ 1 ವ್ಲಾಗ್ ಯಾರಿನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ಟೈಮ್ ಇದ್ರೆ ನೋಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ಬೇಡ. ಆ್ಯಂಡ್ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬರ್ತ್ಡೇ ದಿನ ಚಿಂಚುನ ಕರ್ಕೊಂಡು ಬಂದು ನಮ್ಮ ಊರಲ್ಲಿರುವಂತ ಪುಟ್ಟ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು. ಇಲ್ಲಿ ಆಕ್ಚುಲಿ ನಮ್ಮೂರಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾರು ಪೂಜೆ ಮಾಡೋದಕ್ಕೆ ಪೂಜಾರು ಇರಲ್ಲ, ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇದು ಆಗಿನ ಕಾಲದಿಂದನೂ ಹೀಗೆ ಇರೋದು ದೇವಸ್ಥಾನ. ಹಳೆಯದು ಅಂದ್ರೆ ತುಂಬಾ ಹಳೆ ದೇವಸ್ಥಾನ ಇದು. ಅದನ್ನ ಸ್ವಲ್ಪನೂ ಕೂಡ ಆಲ್ಟ್ರೇಷನ್ ಮಾಡಿಸೋದಾಗ್ಲಿ ಮತ್ತೊಂದಾಗ್ಲಿ ಏನು ಮಾಡೋದಿಲ್ಲ, ಹೇಗಿದೆಯೋ ಹಾಗೆ ಇರೋದಕ್ಕೆ ಬಿಡ್ತಾರೆ. ದೇವರ ಮೂರ್ತಿ ಆಗ್ಲಿ ಮತ್ತೊಂದಾಗ್ಲಿ ಏನು ಕಟ್ಟಿಲ್ಲ, ಅದು ಹುಟ್ಟದಾಗಿಂದನೇ ಕಲ್ಲು ರೀತಿಯಲ್ಲಿ ಹುಟ್ಟಿತ್ತು. ಸೊ ಅದಕ್ಕೇನೆ ಇವಾಗ್ಲೂನು ಪೂಜೆ ಮಾಡ್ಕೊಂಡು ಬಂದಿದೀವಿ. ತುಂಬಾ ಪವರ್ಫುಲ್ ಕೂಡ. ವರ್ಷಕ್ಕೊಂದ್ಸಲ ಗ್ರಾಮ ದೇವತೆ ಹಬ್ಬ ಕೂಡ ಮಾಡ್ತೀವಿ ನಮ್ಮೂರಲ್ಲಿ. ಚಿಂಚು ಕೈಲು ಪೂಜೆ ಮಾಡಿಸಿ ಜೇಜಿ ಕೈ ಮುಗಿಯಪ್ಪ ಅಂತ ಹೇಳಿದ್ರೆ ಸಾಕು, ಅವಳು ಕೈ ಮುಗಿತಾಳೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಬಂದು, ನೀವು ನೋಡ್ತಿರ್ಬೋದು ಫೈನಲಿ ಡೆಕೋರೇಷನ್ ಹೀಗ್ ಬಂದು ಹಾಗೂ ಹೀಗೂ ಏನೇನೋ ಸಾಹಸ ಮಾಡಿ ನನ್ನ ತಮ್ಮ ಫೈನಲಿ ಡೆಕೋರೇಷನ್ ಈ ರೀತಿ ಬರೋ ತರ ಮಾಡಿದ್ದಾನೆ. ಎಲ್ಲ ಕ್ರೆಡಿಟ್ಸು ಅವನಿಗೆ ಸೇರ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದ. ತುಟಿ ಮಾಡ್ಕೊಂಡಿರೋದ ಚಿಂಚು ಡ್ರೆಸ್ ಹಾಕೊಂಡು ಅದನ್ನ ಡ್ರೆಸ್ ಇಟ್ಕೊಂಡು ನಡೆಯೋದೇ ಒಂದ್ ಚಂದ. ಅವಳಿಗೆ ಎಷ್ಟು ಬುದ್ಧಿ ನೋಡಿ, ಡ್ರೆಸ್ ಇಟ್ಕೊಂಡು ನಮ್ ತರ ದೊಡ್ಡವ್ರ ತರ ಕೈಯಲ್ಲಿ ಇಟ್ಕೊಂಡು ನಡೀತಿದ್ದಾಳೆ. ಅವಳಿಗೆ ಸ್ವಲ್ಪ ಕಸಿ ಬಿಸಿ ಆಗ್ತಿತ್ತು. ಸೊ ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಕೇಕ್ ಕಟ್ ಮಾಡೋವರೆಗೂ ಸ್ವಲ್ಪ ನಾರ್ಮಲ್ ಆಗಿದ್ಲು. ಆಮೇಲೆ ಡ್ರೆಸ್ ಬಿಚ್ಚಾಕ್ಲೇಬೇಕು ಅನ್ನೋ ತರ ಆಡ್ಬಿಟ್ಲು. ಆಮೇಲೆ ಡ್ರೆಸ್ ಬಿಚ್ಚಾಕ್ ಆದ್ಮೇಲೆನೆ ಅವಳು ನೀಟಾಗಿ ಆಟ ಆಡ್ಕೊಂಡು ಆರಾಮಾಗಿ. ಇನ್ನ ಎಲ್ರಿಗೂ ಊಟ ಎಲ್ಲ ಬಡಿಸಿದಾದ್ಮೇಲೆ ನಾವು ಮನೆಯವರೆಲ್ಲ ಕುತ್ಕೊಂಡು ಊಟ ಮುಗಿಸಿ, ಅಡುಗೆ ಎಲ್ಲ ನಮ್ಮ ಅಪ್ಪನೇ ಮಾಡಿ. ಮುಂಚೆ ನಮ್ಮಪ್ಪ ಭಟ್ರು ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ಅವ್ರಿಗೆ ಅಡುಗೆ ಮಾಡೋದ್ರೆಲ್ಲ ತುಂಬಾ ಈಸಿ ಆಗ್ಬಿಡುತ್ತೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಮ್ಮ ಅಪ್ಪನೇ ಅಡುಗೆ ಮಾಡೋದು. ತುಂಬಾ ಚೆನ್ನಾಗಿ ಮಾಡೋದು. ಕುಷ್ಕ ಮಾಡಿದ್ರು ಮತ್ತೆ ಚಿಕನ್ ಫ್ರೈ ಮಾಡಿದ್ರು. ತುಂಬಾ ಟೇಸ್ಟಿ ಆಗಿತ್ತು ಮಾತ್ರ ಕುಷ್ಕ. ನನಗಂತೂ ತುಂಬಾ ಇಷ್ಟ ಆಯ್ತು. ಅಮ್ಮ ಪಾಯಸ ಮಾಡಿದ್ರು. ಪಾಯಸ ಅಂತೂ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿತ್ತು. ಪಾಯಸ ಮಾಡೋದ್ರಲ್ಲಿ ಅಮ್ಮ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಏನು ಇವಾಗ ಓ ಓ ಓ ಇನ್ನು ತೋರಿಸ್ತೀನಿ. ಊಟ ಮುಗಿಸ್ಕೊಂಡು ಇವತ್ತಿನ ದಿನ ನಾವು ಎಂಡ್ ಮಾಡಿದ್ವಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.